ಪ್ರಿಯ ಕೇಳುಗರೆ, ನಿಮಗಿದು ಗೊತ್ತೇ? ಕೆಲವು ಮನೆಗಳಲ್ಲಿ ಲಕ್ಷ್ಮೀದೇವಿ ಪ್ರವೇಶಿಸುವುದಿಲ್ಲ. ಮನೆಯ ಜನರಿಂದ ಆಗುವ ಕೆಲವು ತಪ್ಪುಗಳು ಲಕ್ಷ್ಮೀದೇವಿಯನ್ನು ಮನೆಯಿಂದ ದೂರ ಮಾಡುತ್ತವೆ. ಆಕೆ ಮನೆಯಿಂದ ಹೊರಹೋದ ಮೇಲೆ ಅಲ್ಲಿ ದುಃಖ, ನೋವು, ದಾರಿದ್ರ್ಯ ನೆಲೆ ನಿಲ್ಲುತ್ತವೆ. ಒಬ್ಬ ಸ್ತ್ರೀಯ ಕೆಲಸ ಹೇಗೆ ಮನೆಯಲ್ಲಿ ಸುಖ ಅಥವಾ ಬಡತನ ನಿರ್ಧರಿಸುತ್ತದೆ. ಹಾಗಾದರೆ ಯಾವ ಕೆಲಸ ಮಾಡುವುದರಿಂದ ಲಕ್ಷ್ಮೀದೇವಿ ಕೋಪಗೊಳ್ಳುತ್ತಾಳೆ ಎಂದು ಅರಿಯೋಣ. ಈ ಕಥೆಯನ್ನು ಕಡೆಯವರೆಗೆ ಕೇಳಿ. ಮೊದಲ ಬಾರಿ ನಮ್ಮ ಚಾನೆಲ್ಲಿಗೆ ಬಂದಿದ್ದರೆ ತಪ್ಪದೇ ಸದಸ್ಯರಾಗಿರಿ. ಅದರಿಂದ ನಮ್ಮ ಹೊಸ ಕಥೆಗಳ ಮಾಹಿತಿ ಸಿಗುತ್ತದೆ. ನಿಮ್ಮ ಒಂದು ಲೈಕ್ ಹಾಗೂ ಅನಿಸಿಕೆ ನಮ್ಮ ಶ್ರಮವನ್ನು ಸಾರ್ಥಕಗೊಳಿಸುತ್ತದೆ, ನಮಗೆ ಸ್ಫೂರ್ತಿ ನೀಡುತ್ತದೆ. ಹಿಂದೆ ಕೂಳೂರು ಎಂಬ ಪುಟ್ಟ ಊರಿತ್ತು. ರೈತಾಪಿ ಜನ. ಊರ ಸುತ್ತಲೆಲ್ಲ ಹಸಿರು ಗದ್ದೆಗಳು, ಮಣ್ಣಿನ ರಸ್ತೆಯಿಂದ ಕೂಡಿತ್ತು. ಊರ ಮಧ್ಯದಲ್ಲಿ ಸಾಹುಕಾರ ವೆಂಕಟನಾಥನ ಮನೆ. ಆತನೇನು ದೊಡ್ಡ ಜಮೀನುದಾರನಾಗಿರಲಿಲ್ಲ. ಕಷ್ಟಜೀವಿ, ಪ್ರಾಮಾಣಿಕನಾಗಿದ್ದ. ಊರ ಜನ ಅವನನ್ನು ಗೌರವದಿಂದ ಸಾಹುಕಾರೆ ಎಂದು ಕರೆಯುತ್ತಿದ್ದರು. ವೆಂಕಟರಮಣನ ಧಾನ್ಯದ ವ್ಯಾಪಾರವಿತ್ತು. ಬೆಳಗ್ಗೆ ಬೇಗನೆ ಅಂಗಡಿಗೆ ಹೋದರೆ ಸಾಯಂಕಾಲದ ಹೊತ್ತಿಗೆ ಮರಳುತ್ತಿದ್ದ. ವೆಂಕಟರಮಣನ ಪತ್ನಿ ಗೌರಿ ಸುಶೀಲಳು, ಶಾಂತ ಸ್ವಭಾವದಾಗಿದ್ದಳು. ಮುಖದಲ್ಲಿ ಸದಾ ನಗು ಇರುತ್ತಿತ್ತು. ಹಣೆಯಲ್ಲಿ ಕುಂಕುಮ ಹಾಗೂ ತಲೆಯ ಮೇಲೆ ಸೆರಗು ಇರುತ್ತಿತ್ತು. ಮನೆಯ ಐಶ್ವರ್ಯ ಚಿನ್ನ, ಬೆಳ್ಳಿಯಿಂದ ಅಲ್ಲ, ಸ್ವಚ್ಛತೆಯಲ್ಲಿ ಇರುತ್ತದೆ ಎನ್ನುತ್ತಿದ್ದಳು. ಸೂರ್ಯೋದಯಕ್ಕೆ ಮೊದಲೇ ಎದ್ದು ಮನೆಯಂಗಳ ಗುಡಿಸಿ, ತುಳಸಿಗೆ ನೀರು ಹಾಕಿ ನಂತರ ಒಲೆ ಹೊತ್ತಿಸುತ್ತಿದ್ದಳು. ಇದವಳ ನಿತ್ಯ ಕ್ರಮವಾಗಿತ್ತು. ಊರ ಸ್ತ್ರೀಯರು ಸಾಹುಕಾರ್ತಿಯ ಮನೆಯಲ್ಲಿ ಸ್ವಯಂ ಲಕ್ಷ್ಮೀದೇವಿ ನೆಲೆಸಿದ್ದಾಳೆ ಎನ್ನುತ್ತಿದ್ದರು. ವೆಂಕಟರಮಣ ಗೌರಿಗೆ ಒಬ್ಬನೇ ಶಿವ ಎಂಬ 20 ವರ್ಷದ ಮಗನಿದ್ದ. ಶಿವ ತಂದೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ರಾತ್ರಿ ತಾಯಿಯ ಹತ್ತಿರ ಕುಳಿತು ಆಕೆಯ ಮಾತುಗಳನ್ನು ಕೇಳುತ್ತಿದ್ದ. ಅಮ್ಮ, ನೀನು ತುಳಸಿಯ ಮುಂದೆ ದೀಪ ಹಚ್ಚಿದರೆ ಸ್ವಯಂ ದೇವಿ ಬಂದಿದ್ದಾಳೆ ಅನಿಸುತ್ತದೆ ಎನ್ನುತ್ತಿದ್ದ. ತಾಯಿ ನಗುತ್ತ, ಮಗು, ಎಲ್ಲಿ ಸ್ವಚ್ಛತೆ ಮತ್ತು ಭಕ್ತಿ ಇರುತ್ತದೆಯೋ ಅಲ್ಲಿ ದೇವಿ ಇರುತ್ತಾಳೆ, ನಂಬಿಕೆ ಇರಬೇಕು ಅನ್ನುತ್ತಿದ್ದಳು. ಸಮಯ ಕಳೆಯುತ್ತಿತ್ತು. ಎಲ್ಲವೂ ಸರಿಯಾಗಿಯೇ ನಡೆದಿತ್ತು. ವಿಧಿ ಬಹಳ ವಿಚಿತ್ರ. ಒಂದು ದಿನ ಗೌರಿಗೆ ಜ್ವರ ಬಂದಿತು. 1-2 ದಿನಗಳಲ್ಲಿ ಇಳಿಯುತ್ತದೆ ಅಂದುಕೊಂಡರೆ ಇಳಿಯದೆ ಹೆಚ್ಚಾಗತೊಡಗಿತು. ನಿಶ್ಶಕ್ತಿಯಿಂದ ಆಕೆ ಅಡುಗೆ ಮನೆಗೂ ಹೋಗದಾದಳು. ವೆಂಕಟರಮಣ ಒಳ್ಳೆಯ ವೈದ್ಯರನ್ನು ಕರೆಯಿಸಿ ಔಷಧಿ ಮಾಡಿಸಿದ. ಆದರೆ ಏನೂ ಪರಿಣಾಮ ಬೀರಲಿಲ್ಲ. ದಿನದಿಂದ ದಿನಕ್ಕೆ ಆಕೆಯ ಆರೋಗ್ಯ ಕೆಡತೊಡಗಿತು. ಮನೆಯಲ್ಲೀಗ ಚಿಂತೆಯ ಛಾಯೆ ಇರುತ್ತಿತ್ತು. ಮನೆಯಂಗಳದಲ್ಲಿ ಕುಳಿತು ವೆಂಕಟರಮಣ ಏಕೆ ಹೀಗಾಯಿತು ಎಂದು ಯೋಚಿಸುತ್ತಿದ್ದ. ತಾನು ಯಾರದಾದರೂ ಮನಸ್ಸು ನೋಯಿಸಿದೆನೆ ಅಥವಾ ಎಲ್ಲಿಯಾದರೂ ಅನ್ಯಾಯದಿಂದ ಲಾಭ ಗಳಿಸಿದೆನೆ. ಆಕಾಶದತ್ತ ನೋಡುತ್ತ ಲಕ್ಷ್ಮೀದೇವಿಗೆ, ತಾಯಿ, ನಮ್ಮಿಂದ ಏನಾದರೂ ಅಪಚಾರವಾಗಿದ್ದರೆ ಕ್ಷಮಿಸೆಂದು ಬೇಡುತ್ತಿದ್ದ. ಶಿವ ಈಗ ಸದಾ ತಾಯಿಯ ಹತ್ತಿರವಿರುತ್ತಿದ್ದ. ತಾಯಿಯಿಂದ ಮನೆಯಲ್ಲಿ ಸಮಾಧಾನ ನೆಲೆಸಿತ್ತು ಎಂದು ಅವನಿಗೆ ಅನಿಸತೊಡಗಿತು. ಪತ್ನಿ ಅನಾರೋಗ್ಯದಿಂದ ಮಲಗಿದ ಕೂಡಲೇ ಮನೆಯ ನಿತ್ಯ ಕ್ರಮಗಳೆಲ್ಲ ಅಸ್ತವ್ಯಸ್ತವಾದವು. ಮನೆಯಲ್ಲಿ ಮೊದಲಿದ್ದ ಕಳೆ ಈಗಿರಲಿಲ್ಲ. ಸ್ವಚ್ಛತೆ ಕಡಿಮೆಯಾಯಿತು. ಪೂಜೆ ಆದರೆ ಆಯಿತು, ಇಲ್ಲವಾದರೆ ಇಲ್ಲ. ಬರುಬರುತ್ತಾ ಮನೆಯ ಪಾವಿತ್ರ್ಯತೆ ಕಡಿಮೆಯಾಗತೊಡಗಿತು. ಒಂದು ರಾತ್ರಿ ಪತ್ನಿಯ ಬಳಿ ಕುಳಿತಿದ್ದ ವೆಂಕಟರಮಣ ಶಿವನಿಗೆ ಮದುವೆ ಮಾಡುವ ಕುರಿತು ಯೋಚಿಸುತ್ತಿದ್ದೇನೆ ಎಂದ. ಮೆಲ್ಲನೆ ಕಣ್ಣು ತೆರೆದ ಗೌರಿ, ಅವನಿನ್ನೂ ಸಣ್ಣವನು, ಇಷ್ಟು ಬೇಗನೆ ಏಕೆ ಎಂದಳು. ವೆಂಕಟರಮಣ, ಅವನೀಗ ಮಗುವಲ್ಲ, ಮನೆಯ ಜವಾಬ್ದಾರಿ ಹೊರುವ ಸಮಯ ಬಂದಿದೆ. ನೀನಿರುವಾಗಲೇ ಸೊಸೆಯನ್ನು ನೋಡು. ಇಷ್ಟು ಹೇಳುತ್ತಿರುವಂತೆ ಅವನ ಧ್ವನಿ ಭಾರವಾಯಿತು. ಕೆಲ ಸಮಯ ಯೋಚಿಸಿ, ನಿಮಗಿದು ಸರಿ ಎನಿಸಿದರೆ ಹಾಗೆಯೇ ಮಾಡಿ ಎಂದಳು. ಮರುದಿನವೇ ವೆಂಕಟರಮಣ ತನ್ನ ಮಗನಿಗೆ ಒಳ್ಳೆ ಸುಶೀಲ, ಸಚ್ಚಾರಿತ್ರ, ಮನೆಯನ್ನು ಇರುವಂತೆ ಸರಿಯಾಗಿ ನಡೆಸಿಕೊಂಡು ಹೋಗುವಂತಹ ಹುಡುಗಿಯನ್ನು ನೋಡಲು ನಿರ್ಧರಿಸಿದ. ವೆಂಕಟರಮಣ ಮಗನಿಗೆ ಹುಡುಗಿ ನೋಡುತ್ತಿರುವ ವಿಷಯ ಎಲ್ಲೆಡೆ ಹಬ್ಬಿತು. ಊರ ಜನ ಅರಳಿ ಕಟ್ಟೆಯಲ್ಲಾಗಲಿ, ಹೆಣ್ಣು ಮಕ್ಕಳು ಬಾವಿ ಕಟ್ಟೆಯ ಹತ್ತಿರ ಇದೇ ವಿಷಯ ಮಾತನಾಡುತ್ತಿದ್ದರು. ಒಂದಂತೂ ನಿಜ, ಅವರು ಸಿರಿವಂತ ಕುಟುಂಬದ ಹುಡುಗಿಗಿಂತ ಸಾಧು ಸ್ವಭಾವದ ಸಂಸ್ಕಾರಯುತ ಹುಡುಗಿಯನ್ನು ನೋಡುವರು ಎಂದು ಹೇಳಿಕೊಳ್ಳುತ್ತಿದ್ದರು. ಅಕ್ಕಪಕ್ಕದ ಊರಿನ ಜನ ಸಲಹೆ ಕೊಡಲು ಬರತೊಡಗಿದರು. ಕೆಲವರು ತಮ್ಮ ಮಕ್ಕಳ ಸ್ವಪ್ರಶಂಸೆ ಮಾಡಿಕೊಳ್ಳುತ್ತಿದ್ದರು. ಆದರೆ ವೆಂಕಟರಮಣ ಮಾತ್ರ ಸುಂದರತೆ ಹಾಗೂ ಸಿರಿತನದಿಂದ ಮನೆ ನಡೆಯುವುದಿಲ್ಲ, ಅದು ಸಂಯಮ ಹಾಗೂ ಸಂಸ್ಕಾರದಿಂದ ಆಗುತ್ತದೆ ಎಂದು ನಂಬಿದ್ದ. ಇದೇ ವಿಷಯಕ್ಕಾಗಿ ವೆಂಕಟರಮಣನ ಹಳೆಯ ಗೆಳೆಯ ಗಿರಿಧರ ಬಂದು, ವೆಂಕಟರಮಣ, ನನ್ನ ಸಂಬಂಧದಲ್ಲಿ ಒಂದು ಮದುವೆ ವಯಸ್ಸಿಗೆ ಬಂದ ಹುಡುಗಿಯಿದೆ. ಆಕೆಯ ಹೆಸರು ರಮಾ. ತುಂಬ ಸರಳ ಸ್ವಭಾವದ, ಹಿರಿಯರಿಗೆ ಗೌರವ ಕೊಡುವ, ಮನೆ ನಡೆಸಿಕೊಂಡು ಹೋಗುವಂತಹ ಹುಡುಗಿ ನನಗನಿಸುತ್ತದೆ. ಆಕೆ ನಿನ್ನ ಮನೆಗೆ ಯೋಗ್ಯಳಾಗುತ್ತಾಳೆ. ಏಕೆ, ಒಮ್ಮೆ ನೋಡಬಾರದು? ಅದಕ್ಕೆ ವೆಂಕಟರಮಣ, ಸರಿ, ಹಾಗಿದ್ದರೆ ನಾನೊಮ್ಮೆ ಹೋಗಿ ನೋಡಿ ಬರುತ್ತೇನೆ ಎಂದ. ಮರುದಿವಸ ವೆಂಕಟರಮಣ ಒಬ್ಬನೇ ಹೊರಟ. ಹಿಂದಿನ ಕಾಲದಲ್ಲಿ ತಂದೆಯೇ ಮೊದಲು ಹೋಗಿ ಹುಡುಗಿಯನ್ನು ನೋಡಿ ಬರುತ್ತಿದ್ದರು. ಮಧ್ಯಾಹ್ನದ ಹೊತ್ತಿಗೆ ಊರು ತಲುಪಿದ. ಮನೆ ಸಾಧಾರಣವಾಗಿತ್ತು.
ವಾತಾವರಣ ಸರಳ, ಶಾಂತವಾಗಿತ್ತು. ರಮಾಳ ತಂದೆ ವೆಂಕಟರಮಣನನ್ನು ಆದರದಿಂದ ಸ್ವಾಗತಿಸಿದ. ಮಾತನಾಡುತ್ತಿದ್ದಾಗ ರಮಾ ಕುಡಿಯಲು ನೀರು ತಂದುಕೊಟ್ಟಳು. ನೋಡಲು ಚೆನ್ನಾಗಿದ್ದ, ಶಾಂತ, ಸರಳ ಸ್ವಭಾವದ ರಮಾಳನ್ನು ಕಂಡು ವೆಂಕಟರಮಣ ಮನದಲ್ಲಿಯೇ ಈ ಹುಡುಗಿ ತನ್ನ ಮನೆಯನ್ನು ಸರಿಯಾಗಿ ನಡೆಸಿಕೊಂಡು ಹೋಗಬಲ್ಲಳು ಎಂದು ಯೋಚಿಸಿದ. ಒಡನೆಯೇ ತನ್ನ ಒಪ್ಪಿಗೆ ಸೂಚಿಸಿದ ವೆಂಕಟರಮಣ ತಾನು ರಮಾಳನ್ನು ತನ್ನ ಮನೆಯ ಸೊಸೆಯನ್ನಾಗಿ ತುಂಬಿಸಿಕೊಳ್ಳಲು ಇಚ್ಛಿಸಿರುವುದಾಗಿಯೂ ನಿಮಗೆ ಒಪ್ಪಿಗೆ ಇದ್ದರೆ ಒಂದು ಒಳ್ಳೆಯ ಮುಹೂರ್ತ ನೋಡಲು ಹೇಳಿದ. ಮನೆಗೆ ಮರಳಿದ ವೆಂಕಟರಮಣ ಪತ್ನಿಗೆ ಎಲ್ಲ ವಿಷಯ ತಿಳಿಸಿ, ಒಳ್ಳೆಯ ಹುಡುಗಿ, ಹೆಸರು ರಮಾ, ಶಿವನಿಗೆ ಒಳ್ಳೆಯ ಜೋಡಿ. ಚೆನ್ನಾಗಿರುತ್ತದೆ, ಸಾತ್ವಿಕ ಸ್ವಭಾವದವಳು. ಗೌರಿ, ನಿಮಗೆ ಒಪ್ಪಿಗೆಯಾದರೆ ಸರಿ. ಬೇಗನೆ ಮನೆ ತುಂಬಿಸಿಕೊಳ್ಳೋಣ ಎಂದಳು. ವೆಂಕಟರಮಣ ತಲೆಯಾಡಿಸುತ್ತಾ ಆಕೆ ಮನೆಗೆ ಬಂದರೆ ಈ ಮನೆ ಮತ್ತೆ ಮೊದಲಿನಂತಾಗುತ್ತದೆ ಎಂದ. ಶೀಘ್ರದಲ್ಲಿಯೇ ಮದುವೆ ನಿಶ್ಚಯವಾಗಿ ಒಳ್ಳೆಯ ಉತ್ಸಾಹದಿಂದ ಮದುವೆಯಾಯಿತು. ರಮಾ ಈಗ ವೆಂಕಟರಮಣನ ಸೊಸೆಯಾದಳು. ಮದುವೆಯಾಗಿ ಕೆಲವು ತಿಂಗಳು ಕಳೆದಿತ್ತು. ಮನೆಯಲ್ಲಿ ಸಂತಸದ ವಾತಾವರಣವಿತ್ತು. ಎಲ್ಲ ಮೊದಲಿನಂತೆ ಆಗುತ್ತಾ ನಡೆದಿತ್ತು. ರಮಾ ಬೇಗನೆ ಎದ್ದು ಅಂಗಳ ಗುಡಿಸಿ, ನೀರು ಚಿಮುಕಿಸಿ, ತುಳಸಿಗೆ ನೀರು ಹಾಕಿ, ದೀಪ ಹಚ್ಚಿ, ನಮಸ್ಕರಿಸಿ, ಅಡುಗೆ ಮನೆಯಲ್ಲಿ ಒಲೆ ಹೊತ್ತಿಸುತ್ತಿದ್ದಳು. ಗೌರಿಯ ಮುಖದಲ್ಲಿ ಈಗ ಶಾಂತಿ ತುಂಬಿತ್ತು. ಆರೋಗ್ಯವೂ ಸುಧಾರಿಸುತ್ತಿತ್ತು. ಒಂದು ದಿನ ಗೌರಿ ತುಳಸಿಗೆ ನೀರು ಹಾಕಲು ಎದ್ದಳು. ನೋಡುತ್ತಾಳೆ, ತುಳಸಿಗಿಡ ಹಾಗೆಯೇ ಇದೆ. ರಮಾ ಇನ್ನೂ ಎದ್ದಿರಲಿಲ್ಲ. ಗೌರಿ ಹೋಗಿ, ಮಗಳೇ, ಸೂರ್ಯ ಅಗಲೇ ಮೇಲೇರಿದ್ದಾನೆ, ಏಳಮ್ಮ, ಮನೆಗೆ ಶೋಭೆ ಸ್ವಚ್ಛಗೊಳಿಸುವುದರಿಂದ ಬರುತ್ತದೆ. ರಮಾ ನಿದ್ದೆಗಣ್ಣಿನಲ್ಲಿ ಹೇಳಿದಳು, ಅಮ್ಮ, ಇಂದು ಏಕೋ ಬಹಳ ನಿದ್ದೆ ಬರುತ್ತಿದೆ. ಇನ್ನೂ ಸ್ವಲ್ಪ ಮಲಗುತ್ತೇನೆ. ಗೌರಿ, ಮಗಳೇ, ಬಹಳ ಹೊತ್ತು ಮಲಗುವುದರಿಂದ ಮನದಲ್ಲಿ ಆಲಸ್ಯ ಮೂಡುತ್ತದೆ. ಅದರಿಂದ ಲಕ್ಷ್ಮೀದೇವಿ ಮನೆ ಬಿಟ್ಟು ಹೋಗುತ್ತಾಳೆ. ಬೆಳಗಿನ ಸೂರ್ಯನ ಕಿರಣ ಮನೆಗೆ ಆಶೀರ್ವಾದ ತರುತ್ತದೆ. ಇದನ್ನು ಹೀಗೆಯೇ ಕಳೆದುಕೊಳ್ಳಬಾರದು. ರಮಾ, ಅಮ್ಮ, ನಾನು ನಾಳೆಯಿಂದ ಸರಿಯಾಗಿ ಎದ್ದು ಲಕ್ಷ್ಯ ವಹಿಸುತ್ತೇನೆ. ಆದರೆ ಮರುದಿವಸವೂ ಅದೇ ಆಯಿತು. ಸೂರ್ಯೋದಯವಾದರೂ ಅಂಗಳದ ಕಸ ಹಾಗೆಯೇ ಇತ್ತು. ತುಳಸಿಗಿಡಕ್ಕೆ ನೀರು ಹಾಕಿರಲಿಲ್ಲ, ದೀಪ ಹಚ್ಚಿರಲಿಲ್ಲ. ಒಂದು ದಿವಸ ರಮಾ ಕಸ ಗುಡಿಸುತ್ತಿದ್ದಾಗ ಆಕೆಯ ಕಾಲು ಪೊರಕೆಗೆ ತಗಲಿತು. ಅದನ್ನು ಕಂಡು ಗೌರಿ, ಮಗಳೇ, ಪೊರಕೆಗೆ ಕಾಲು ತಗಲಿಸಬೇಡ. ಪೊರಕೆ ಮಹಾಲಕ್ಷ್ಮಿಯ ಸಂಕೇತ. ರಮಾ ನಗುತ್ತಾ, ಅಮ್ಮ, ಇದು ಕೇವಲ ಪೊರಕೆ ಅಷ್ಟೇ, ತಪ್ಪಿ ನನ್ನ ಕಾಲು ತಗಲಿತು, ಇದರಲ್ಲಿ ಏನು ಅಪಶಕುವಾಯಿತು ಎಂದಳು. ಗೌರಿ ಎಂದಳು, ಮಗಳೇ, ಇದೇ ನಾವು ಮಾಡುವ ತಪ್ಪು. ಯಾವಾಗ ಮನುಷ್ಯ ಸಣ್ಣ ತಪ್ಪನ್ನು ನಿರ್ಲಕ್ಷಿಸುತ್ತಾನೆಯೋ ಆಗ ಅವನಿಂದ ದೊಡ್ಡ ಪ್ರಮಾಣದ ತಪ್ಪುಗಳ ಸಂಭವಿಸುತ್ತವೆ. ಪೊರಕೆ ಕಸಗುಡಿಸುವ ವಸ್ತುವಷ್ಟೇ ಅಲ್ಲ, ಲಕ್ಷ್ಮೀದೇವಿ ಆಶೀರ್ವಾದವಾಗಿರುತ್ತದೆ. ರಮಾ, ಅಮ್ಮ, ನೀವು ಸುಮ್ಮನೆ ಸಣ್ಣ ವಿಷಯವನ್ನೇ ದೊಡ್ಡದು ಮಾಡುತ್ತೀರಿ ಎಂದಳು. ಗೌರಿಯ ಮುಖದಲ್ಲಿ ಚಿಂತೆಯ ಗೆರೆ ಕಾಣಿಸಿದವು. ದಿನಗಳೆದಂತೆ ಸಾವಕಾಶವಾಗಿ ರಮಾಳ ಲಕ್ಷ್ಯ ಅಡುಗೆ ಮನೆಯತ್ತ ದೂರವಾಗತೊಡಗಿತು. ಒಂದು ದಿವಸ ಕೆಲಸ ಮಾಡಿ ಮುಸುರೆ ಪಾತ್ರೆಗಳನ್ನು ಅಲ್ಲಿಯೇ ಬಿಟ್ಟು ಮಲಗಿಬಿಟ್ಟಳು. ನಡುರಾತ್ರಿಯಲ್ಲಿ ನೀರು ಕುಡಿಯಲು ಎದ್ದ ಗೌರಿ ಅಡುಗೆ ಮನೆಯಲ್ಲಿ ಮುಸುರೆ ಪಾತ್ರೆಗಳನ್ನು ಕಂಡು ಮರುದಿವಸ ರಮಾ ಅಡುಗೆ ಮನೆ ಅನ್ನಪೂರ್ಣೆಯ ಮನೆಯಾಗಿರುತ್ತದೆ. ಅಲ್ಲಿ ಹೀಗೆಲ್ಲ ಕಸ ಮುಸುರೆ ಬಿಡಬಾರದು. ರಾತ್ರಿ ಅದನ್ನು ಸ್ವಚ್ಛ ಮಾಡದಿದ್ದರೆ ನಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ರಮಾ, ಅಮ್ಮ, ನೀವು ವ್ಯರ್ಥ ಚಿಂತೆ ಮಾಡುತ್ತೀರಿ, ನಾನೀಗಲೇ ಸ್ವಚ್ಛಗೊಳಿಸುತ್ತೇನೆ ಎಂದಳು. ಗೌರಿ, ಮಗಳೇ, ಸಾಯಂಕಾಲದ ಕೆಲಸ ಬೆಳಗಿನ ತನಕ ಮುಂದೂಡುವುದೆಂದರೆ ಸಿಗುವ ಆಶೀರ್ವಾದ ಮುಂದೂಡಿದಂತೆ. ಸ್ವಚ್ಛವಾದ ಅಡುಗೆ ಮನೆಯಿಂದಲೇ ದಿನದ ಶುಭಾರಂಭವಾಗುತ್ತದೆ. ರಮಾ ಏನೂ ಹೇಳಲಿಲ್ಲ, ಆದರೆ ಅವಳ ಮುಖ ಬೇರೆಯೇ ಹೇಳುತ್ತಿತ್ತು. ಸಾಯಂಕಾಲವಾಗಿತ್ತು, ಸೂರ್ಯ ಮುಳುಗುತ್ತಿದ್ದ, ಮನೆಯಲ್ಲಿ ದೀಪ ಹಚ್ಚುವ ಸಮಯ. ಆಗ ರಮಾ ಮನೆಯಂಗಳ ಗುಡಿಸತೊಡಗಿದಳು. ಒಡನೆಯೇ ಗೌರಿ, ಮಗಳೇ, ಈ ಹೊತ್ತಿನಲ್ಲಿ ಕಸ ಗುಡಿಸಬಾರದು. ಇದು ಲಕ್ಷ್ಮೀದೇವಿ ಮನೆ ಪ್ರವೇಶ ಮಾಡುವ ಸಮಯ. ಹೀಗೆ ಮಾಡಿದರೆ ಆಕೆಯನ್ನು ಹೊರಹಾಕಿದಂತಾಗುತ್ತದೆ. ರಮಾ, ಅಮ್ಮ, ನಾನು ನಿಮ್ಮ ಮಾತುಗಳನ್ನು ಗೌರವಿಸುತ್ತೇನೆ. ಈಗ ಕಾಲ ಬದಲಾಗಿದೆ. ಇದೆಲ್ಲ ಮೂಢನಂಬಿಕೆ. ಗೌರಿ ಅದಕ್ಕೆ, ರಮಾ, ಕಾಲ ಬದಲಾಗಿರಬಹುದು, ಆದರೆ ಮನೆಯ ರೀತಿ ಪರಂಪರೆ ಬದಲಾಗುವುದಿಲ್ಲ ಎಂದಳು. ಒಮ್ಮೆ ರಮಾ ಖಾಲಿಯಾಗಿದ್ದ ಮುಸುರೆ ಪಾತ್ರೆಯನ್ನು ತೊಳೆಯದೆ ಒಲೆಯ ಮೇಲಿಟ್ಟಳು. ಇದನ್ನು ಕಂಡು ಗೌರಿ, ಮಗು, ಒಲೆಯಲ್ಲಿ ಅನ್ನಪೂರ್ಣೆಯಿರುತ್ತಾಳೆ. ಅದರ ಮೇಲೆ ಮುಸುರೆ ಪಾತ್ರೆ ಸ್ವಚ್ಛ ಮಾಡದೆ ಹಾಗೆ ಇಟ್ಟರೆ ಆಕೆಗೆ ಅನಾದಾರ ಮಾಡಿದಂತಾಗುತ್ತದೆ ಎಂದಳು. ಅದಕ್ಕೆ ರಮಾ, ಅಮ್ಮ, ಜಾಗ ಕಡಿಮೆಯಿದ್ದುದರಿಂದ ಅಲ್ಲಿಟ್ಟೆ. ಆಮೇಲೆ ಎತ್ತಿಡುತ್ತೇನೆ. ರಮಾ, ಅಡುಗೆ ಮನೆಯಲ್ಲಿ ಪಾವಿತ್ರ್ಯತೆ ಮುಖ್ಯವಾದದ್ದು. ಒಲೆಯ ಮೇಲೆ ಕೊಳೆ ಇದ್ದರೆ ಲಕ್ಷ್ಮೀದೇವಿಯ ಕೃಪೆ ಹೋಗುವುದು. ರಮಾ ನಗುತ್ತಾ, ಅಮ್ಮ, ಪ್ರತಿ ವಸ್ತುವಿನಲ್ಲಿ ದೇವಿಯನ್ನು ಹುಡುಕುವುದನ್ನು ಬಿಡಿರಿ. ಕೆಲವೇ ಸಮಯದಲ್ಲಿ ಸ್ವಚ್ಛ ಮಾಡುತ್ತೇನೆ ಎಂದಳು. ಗೌರಿ ಏನು ಹೇಳಲಿಲ್ಲ, ಆದರೆ ಮುಖದಲ್ಲಿ ಚಿಂತೆ ಕಾಣಿಸಿತು. ಮನದಲ್ಲಿ ಮುಂದೆ ಅರಿತುಕೊಳ್ಳಬಹುದು ಎಂಬ ಆಶೆಯಿತ್ತು.
ದಿನಗಳೆದಂತೆ ಮನೆಯ ವಾತಾವರಣ ಬದಲಾಗತೊಡಗಿತು. ಮೊದಲು ಬೆಳಗ್ಗೆ ಎದ್ದ ಕೂಡಲೇ ಗಂಟೆಯ ನಾದ ಕೇಳಿಬರುತ್ತಿತ್ತು. ಆದರೀಗ ಮೌನ ಆವರಿಸಿತ್ತು. ತುಳಸಿ ಗಿಡ ಒಣಗುತ್ತಿತ್ತು. ಗೌರಿ ಈಗಲೂ ಎದ್ದ ಕೂಡಲೇ ತುಳಸಿಗೆ ನೀರು ಹಾಕಿ ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದಳು. ತಾಯಿ, ಈ ಮನೆಯ ಮೇಲೆ ನಿನ್ನ ಕೃಪೆ ಸದಾ ಇರಲಿ. ನನ್ನ ಸೊಸೆಗೆ ತಿಳುವಳಿಕೆ ಕೊಡು. ಆದರೆ ಮನೆಯ ಕಾಂತಿ ಕಡಿಮೆಯಾಗುತ್ತಿತ್ತು. ವೆಂಕಟರಮಣ ಈಗ ಚಿಂತಿತನಾಗಿದ್ದ. ಮನೆಯಲ್ಲಿ ಯಾವುದೋ ಅದೃಶ್ಯ ಋಣಾತ್ಮಕ ಶಕ್ತಿಯ ತುಂಬಿದೆ ಎನಿಸುತ್ತಿತ್ತು. ಒಂದು ದಿವಸ ವೆಂಕಟರಮಣ ಹೇಳಿದ, ಲಕ್ಷ್ಮೀದೇವಿ ನಮ್ಮ ಮೇಲೆ ಮುನಿಸಿಕೊಂಡಿದ್ದಾಳೆ. ಗೌರಿ ಏನೂ ಹೇಳಲಿಲ್ಲ. ಅವಳಿಗೆ ಗೊತ್ತಿತ್ತು ಇದು ರಮಾಳ ಆಲಸ್ಯದ ಪರಿಣಾಮ. ಈಗಲೂ ಅವಳಿಗೆ ರಮಾಳ ಮೇಲೆ ಸಿಟ್ಟು ಮಾಡುವ ಇಚ್ಛೆ ಇರಲಿಲ್ಲ. ರಮಾ ಪ್ರೀತಿಯಿಂದ ಹೇಳಿದರೆ ಬದಲಾಗಬಹುದು ಅನಿಸುತ್ತಿತ್ತು. ಆದರೆ ಹಾಗಾಗಲಿಲ್ಲ. ಮನೆಯ ಕಳೆ ಕುಂದುತ್ತಾ ಬಂದಿತು. ಮೊದಲು ಮನೆಯಲ್ಲಿದ್ದ ವೆಂಕಟರಮಣನಿಗೆ ಮೊದಲು ಇದರ ಪ್ರಭಾವ ತನ್ನ ವ್ಯವಹಾರದಲ್ಲಿ ಕಂಡಿತು. ಈ ಮೊದಲು ಲಾಭ ತರುತ್ತಿದ್ದ ವ್ಯಾಪಾರ ಈಗ ಮಂದವಾಗಿತ್ತು. ಗಿರಾಕಿಗಳು ಬೇರೆ ಕಡೆ ಹೊರಟಿದ್ದರು. ಲೆಕ್ಕವನ್ನು ನೋಡುತ್ತಿದ್ದ ವೆಂಕಟರಮಣನಿಗೆ ಎಲ್ಲಿ ತಪ್ಪುತ್ತಿದೆಯೆಂದು ತಿಳಿಯದಾಗಿತ್ತು. ಒಂದು ಸಾಯಂಕಾಲ ವೆಂಕಟರಮಣ ಪತ್ನಿಗೆ ಆಶ್ಚರ್ಯ, ಈಗೀಗ ಕೆಲಸದಲ್ಲಿ ಮನ ತೊಡಗುತ್ತಿಲ್ಲ. ಗೌರಿಯೆಂದಳು, ಮನೆಯಲ್ಲಿ ದೇವಿಯ ಆಶೀರ್ವಾದ ಕಡಿಮೆಯಾಗುತ್ತಿದೆ. ಪಾವಿತ್ರ್ಯತೆ ಕಡಿಮೆಯಾದಂತೆ ಲಕ್ಷ್ಮೀದೇವಿ ನಿಲ್ಲುವುದಿಲ್ಲ. ನಿರ್ಲಕ್ಷ್ಯ, ಭಕ್ತಿಯಿಲ್ಲದಲ್ಲಿ ಬಿಟ್ಟು ಹೋಗುತ್ತಾಳೆ. ವೆಂಕಟರಮಣ ಏನೋ ಹೇಳಬಯಸಿದನಾದರೂ ಬಾಯಿ ಬಿಡಲಿಲ್ಲ. ಆದರೆ ಇಬ್ಬರ ದೃಷ್ಟಿ ರಮಾಳ ಕಡೆ ಹೋಯಿತು. ರಮಾ ಇದನ್ನು ನೋಡುತ್ತಿದ್ದಳು. ಅವಳಿಗನಿಸುತ್ತಿತ್ತು, ಇದು ಏನೋ ಕೆಟ್ಟ ಸಮಯ ಕಳೆದು ಹೋಗುತ್ತದೆ. ಒಂದು ದಿವಸ ವೆಂಕಟರಮಣ ಸಿಟ್ಟಿನಿಂದ ಹೇಳಿದ, ಪ್ರತಿಯೊಂದು ಕೆಲಸ ಏಕೆ ನಿಷ್ಫಲವಾಗುತ್ತಿದೆ? ರಮಾ ಹೇಳಿದಳು, ಅಪ್ಪಾಜಿ, ಇದು ಕೇವಲ ಮೂಢನಂಬಿಕೆ. ವ್ಯಾಪಾರದಲ್ಲಿ ಹೆಚ್ಚು ಕಡಿಮೆ ಇದ್ದೇ ಇರುತ್ತದೆ. ವೆಂಕಟರಮಣನೆಂದ, ನಿನಗಿದು ತಿಳಿಯದು ಮಗಳೇ. ಯಾವಾಗ ಮನೆಯ ಹೆಣ್ಣುಮಕ್ಕಳು ಮನೆಯ ರೀತಿ ಪರಂಪರೆ ಬಿಡುತ್ತಾರೆ, ಆಗ ದೈವಕೃಪೆ ಆಶೀರ್ವಾದ ತನ್ನ ದಾರಿ ಬದಲಿಸುತ್ತದೆ. ಅಂದಿನಿಂದ ಮನೆಯ ವಾತಾವರಣ ಸಂಪೂರ್ಣ ಬದಲಾಯಿತು. ರಮಾಳು ಸಹ ತಾನು ಬದಲಾಗದೆ ಮನೆಯತ್ತ ನಿರ್ಲಕ್ಷ್ಯ ಮಾಡತೊಡಗಿಳು. ಪೊರಕೆ ಅಲ್ಲಿಯೇ ಮೂಲೆಯಲ್ಲಿ ಇರುತ್ತಿತ್ತು. ಕಸ ಗುಡಿಸಿರುತ್ತಿರಲಿಲ್ಲ. ಅಡುಗೆ ಮನೆ ರಾತ್ರಿ ಹೊತ್ತು ಸ್ವಚ್ಛ ಮಾಡುತ್ತಿರಲಿಲ್ಲ. ಮುಸುರೆ ಪಾತ್ರೆಗಳು ಹಾಗೆಯೇ ಇರುತ್ತಿದ್ದವು. ಗೌರಿ ಸುಮ್ಮನಾಗಿ ಬಿಟ್ಟಿದ್ದಳು. ಸಾಯಂಕಾಲ ತುಳಸಿಯ ಎದುರು ಕುಳಿತು ಮನದಲ್ಲಿಯೇ, ತಾಯಿ, ಈಗ ನೀನೇ ಎಲ್ಲ ಸರಿ ಮಾಡು ಎನ್ನುತ್ತಿದ್ದಳು. ಒಂದು ರಾತ್ರಿ ಅಂಗಳದಲ್ಲಿ ಇಟ್ಟಿದ್ದ ದೀಪ ಫಕ್ಕನೆ ಆರಿಹೋಯಿತು. ಆ ಕ್ಷಣವೇ ಗೋದಾಮಿಗೆ ಬೆಂಕಿ ತಗಲಿರುವ ಸುದ್ದಿ ಬಂದಿತು. ವೆಂಕಟರಮಣ ಕೂಡಲೇ ಓಡಿ ಹೋದ. ಆದರೆ ಅಷ್ಟರಲ್ಲಿ ಆಗಲೇ ಅರ್ಧದಷ್ಟು ಗೋದಾಮು ಸುಟ್ಟು ಹೋಗಿತ್ತು. ಊರ ಜನ ಹಿಂದೆಂದೂ ಈ ತರಹ ಆಗಿರಲಿಲ್ಲ ಎಂದರು. ವೆಂಕಟರಮಣ ತಲೆಯ ಕೈ ಹೊತ್ತು ಕುಳಿತುಬಿಟ್ಟ. ಮನೆಗೆ ಹೋಗುವಾಗ ಅವನ ಕಣ್ಣುಗಳಲ್ಲಿ ನೀರಿದ್ದವು. ಯಾರೂ ಏನೂ ಮಾತನಾಡಲಿಲ್ಲ. ವೆಂಕಟರಮಣನ ಮನದಲ್ಲಿ ಮನೆಯಲ್ಲಿ ಬದಲಾವಣೆ ಆಗದಿದ್ದರೆ ಮನೆಯ ಸುಖ ಸಂತೋಷ ಮತ್ತೆ ಮರಳಿ ಬಾರದು. ತಾಯಿ ಲಕ್ಷ್ಮೀದೇವಿ ಕೃಪೆ ಕಳೆದು ಹೋಗಿದೆ ಎಂದುಕೊಂಡ. ವೆಂಕಟರಮಣ ಮನೆಯ ಗೌರವ, ಹೆಸರು ಎಲ್ಲ ಹೋಯಿತು ಎಂದ. ಮನೆಯಲ್ಲಿಯೂ ಸ್ಥಿತಿ ಬದಲಾಗಿತ್ತು. ವೆಂಕಟರಮಣ ಹಗಲು ರಾತ್ರಿ ಚಿಂತೆಯಲ್ಲಿ ಮುಳುಗಿರುತ್ತಿದ್ದ. ಮನೆಯಂಗಳದಲ್ಲಿ ಕುಳಿತು, ಅಮ್ಮ, ತಾಯಿ, ಲಕ್ಷ್ಮೀದೇವಿ ನೀನೆಲ್ಲಿಗೆ ಹೊರಟು ಹೋದೆ ಎಂದು ಕೇಳುತ್ತಿದ್ದ. ಒಂದು ದಿನ ಸಾಯಂಕಾಲ ವೆಂಕಟರಮಣ ಮನೆಗೆ ಬಂದಾಗ ಸಿಟ್ಟಿತ್ತು. ಅಂಗಳದಲ್ಲಿ ಕುಳಿತು ಹೇಳಿದ, ಸಾಕು, ಇನ್ನು ನಾನು ಸಹಿಸಲಾರೆ. ಪತ್ನಿ ಏನಾಯಿತೆಂದು ಕೇಳಿದಳು. ವೆಂಕಟರಮಣ ಏನು ಹೇಳಲಿ, ಎಲ್ಲಾ ಮುಗಿಯಿತು. ಮುಳುಗಿ ಹೋಯಿತು. ಮನೆತನದ ಗೌರವ, ಕಾರಬಾರು ಎಲ್ಲ ಸುಟ್ಟು ಬೂದಿಯಾಯಿತು. ನನಗೆ ಗೊತ್ತು ಇದಕ್ಕೆ ಕಾರಣ ಯಾರೆಂದು. ರಮಾಳತ್ತ ನೋಡಿದ. ರಮಾ, ಅಪ್ಪಾಜಿ, ನನ್ನಿಂದ ಏನು ತಪ್ಪಾಯಿತು? ನಾನು ಪ್ರತಿ ದಿವಸ ಎಲ್ಲ ಕೆಲಸ ಮಾಡುತ್ತೇನೆ. ವೆಂಕಟರಮಣ ಕೋಪದಿಂದ, ನೀನು ಮನೆಯ ಕೆಲಸದ ರೀತಿ ಬದಲಿಸಿದೆ ಮಗಳೇ. ಸ್ವಚ್ಛತೆಯಿಲ್ಲ, ಶ್ರದ್ಧೆಯಿಲ್ಲ. ಬೆಳಗಿನ ಹೊತ್ತು ತುಳಸಿಯ ಎದುರು ದೀಪವಿಲ್ಲ. ಅಂಗಳದ ಕಸ ಗುಡಿಸಿರುವುದಿಲ್ಲ. ಹೆಣ್ಣುಮಕ್ಕಳು ಮನೆಯ ಪರಂಪರೆ ಮರೆತರೆ ಲಕ್ಷ್ಮೀದೇವಿ ಅವರ ಜೊತೆ ಬಿಟ್ಟು ಹೋಗಿಬಿಡುತ್ತಾಳೆ. ನೀನು ಈ ಮನೆಗೆ ಬಂದ ದಿನದಿಂದ ದೇವಿಯ ಆಶೀರ್ವಾದ ಕಡಿಮೆಯಾಗುತ್ತಾ ಬಂದಿತು. ರಮಾಳ ಕಣ್ಣುಗಳಲ್ಲಿ ನೀರು ಬಂದವು. ಆಕೆ ಅಳುತ್ತಾ, ನಾನು ಯಾರಿಗೂ ಅಹಿತ ಬಯಸಲಿಲ್ಲ. ನನಗೆ ತಿಳಿದಂತೆ ಇರುವ ಪ್ರಯತ್ನ ಮಾಡಿದೆ. ಮನೆಯ ಸ್ವಚ್ಛತೆ ಕಡಿಮೆಯಾದರೆ, ದೀಪ ಹಚ್ಚುವುದು ಹಚ್ಚದಿದ್ದರೆ, ಅಂಗಳ ಗುಡಿಸದಿದ್ದರೆ ಈ ನಷ್ಟಕ್ಕೆ ನಾನು ಜವಾಬ್ದಾರಿಯೇ? ವೆಂಕಟರಮಣ ಸಿಟ್ಟಿನಿಂದ ಎದ್ದು ಹೇಳಿದ, ಹೌದು, ಏಕೆಂದರೆ ಮನೆಯ ರೀತಿ ಪರಂಪರೆ ಹೆಣ್ಣುಮಕ್ಕಳ ಕೆಲಸದಿಂದ ನಿಲ್ಲುತ್ತದೆ. ಅದು ಸಡಿಲವಾದರೆ ಇಡೀ ಮನೆಯೇ ಸಡಿಲವಾಗುತ್ತದೆ. ನೀನು ಬಂದ ನಂತರ ಮನೆಯಲ್ಲಿ ಶಾಂತಿ ಉಳಿಯಲಿಲ್ಲ. ದೈವಿ ಆಶೀರ್ವಾದ ಉಳಿಯಲಿಲ್ಲ. ಇನ್ನೇನು ಹೇಳಲಾರೆ. ಸಾಕು ರಮಾ, ಇನ್ನು ಈ ಮನೆಯಿಂದ ಹೋಗಿಬಿಡು. ನಿನ್ನ ಕರ್ಮದ ಮೇಲೆ ನೀನೇ ವಿಚಾರ ಮಾಡು. ವೆಂಕಟರಮಣನ ಮಾತು ಕೇಳಿ ರಮಾ ಸ್ತಬ್ಧಳಾದಳು.
ಆಕೆ ನಡುಗುವ ಸ್ವರದಿಂದ ಅಮ್ಮ ನೀವಾದರೂ ಹೇಳಿರಿ. ಏನು ಇದೆಲ್ಲ ನನ್ನ ಕಾರಣದಿಂದ ಆಯಿತೆ. ಗೌರಿಯ ಕಣ್ಣಾಲಿಗಳು ತುಂಬಿದ್ದವು. ಆದರೆ ಮುಖದಿಂದ ಒಂದು ಶಬ್ದವೂ ಬರಲಿಲ್ಲ. ರಮಾ ಅಳತೊಡಗಿದಳು. ವೆಂಕಟರಮಣ ಇನ್ನು ಇದನ್ನು ಬೆಳೆಸಬೇಡ. ಇಲ್ಲಿಯವರೆಗೆ ಮನಸ್ಸು ಮತ್ತು ವಿಚಾರಗಳು ಬದಲಾಗುವುದಿಲ್ಲ, ಪವಿತ್ರವಾಗುವುದಿಲ್ಲ, ಅಲ್ಲಿಯವರೆಗೆ ಬರಬೇಡ. ಈ ಮನೆಯ ಹೊಸ್ತಿಲು ತುಳಿಯಬೇಡ. ರಮಾ ಕೆಲವು ತಿಂಗಳ ಹಿಂದೆ ಇದೇ ಹೊಸ್ತಿಲು ದಾಟಿ ಮನೆ ತುಂಬಿದ್ದಳು. ಇಂದು ಅದೇ ಹೊಸ್ತಿಲು ದಾಟಿ ಹೊರಬಿದ್ದಳು. ಹೆಜ್ಜೆ ಭಾರವಾಗಿತ್ತು. ಆದರೆ ಮನದಲ್ಲಿ ಒಂದು ಸಂಕಲ್ಪ ದೃಢವಾಗಿತ್ತು. ನಾನು ಲಕ್ಷ್ಮೀದೇವಿಯಲ್ಲಿ ಕ್ಷಮೆ ಕೇಳುತ್ತೇನೆ. ಇದಕ್ಕಾಗಿ ನನ್ನ ಪ್ರಾಣ ಹೋದರೂ ಸರಿ. ರಾತ್ರಿಯ ಹವೆ ತಂಪಾಗಿತ್ತು. ದಾರಿ ಮೌನವಾಗಿತ್ತು. ಊರು ದಾಟುತ್ತಿದ್ದಂತೆ ಕಾಡು ಬಂದಿತು. ಆಕೆ ಒಂದು ದೊಡ್ಡ ಅರಳಿ ಮರದ ಕೆಳಗೆ ಕುಳಿತಳು. ಕಣ್ಣೀರು ಹರಿಯುತ್ತಿತ್ತು. ಆದರೆ ಆಂತರ್ಯದಲ್ಲಿ ದೃಢತೆಯಿತ್ತು. ಆಕೆ ಕೈಜೋಡಿಸಿ, ತಾಯಿ, ನೀನು ದರ್ಶನ ಕೊಡುವವರೆಗೆ ನಾನು ಅನ್ನ ನೀರು ಸ್ವೀಕರಿಸುವುದಿಲ್ಲ. ರಾತ್ರಿ ಕಳೆದು ಬೆಳಕಾಯಿತು. ಹಸಿವು ಶರೀರವನ್ನು ನಿಶ್ಶಕ್ತಿಗೊಳಿಸಿತ್ತು. ಆದರೆ ಮನದ ದೃಢತೆ ಇನ್ನೂ ಬಲವಾಗಿತ್ತು. ಆಕೆ ಕುಳಿತಲ್ಲಿಂದ ಏಳಲಿಲ್ಲ. ಲಕ್ಷ್ಮೀದೇವಿಯ ಧ್ಯಾನಿಸುತ್ತ ಕುಳಿತಳು. 5ನೆಯ ದಿನ ಬೆಳಗ್ಗೆ ಎಲ್ಲೆಡೆ ಪ್ರಕಾಶ ಹರಡಿತು. ರಮಾಳಿಗೆ ಒಂದು ಧ್ವನಿ ಕೇಳಿಸಿತು, ಅತಿ ಮಧುರವಾದ ಧ್ವನಿ. ರಮಾ, ಏಳು. ರಮಾ ಕಣ್ಣು ಬಿಟ್ಟಾಗ ಎದುರ ಲಕ್ಷ್ಮೀದೇವಿ ನಿಂತಿದ್ದಳು. ರಮಾಳಿಗೆ ಏನೂ ಹೇಳಲು ತೋಚದೆ ಕೈ ಮುಗಿದು ನಿಂತು ಬಿಟ್ಟಳು. ನಿನ್ನ ಭಾವ ಶುದ್ಧವಾಗಿತ್ತು. ನಿನ್ನ ಪಶ್ಚಾತ್ತಾಪ ನನ್ನನ್ನು ಇಲ್ಲಿಗೆ ಸೆಳೆದು ತಂದಿತು. ರಮಾ ತಲೆ ತಗ್ಗಿಸಿ ಹೇಳಿದಳು, ತಾಯಿ, ನನ್ನಿಂದ ಅಪರಾಧವಾಯಿತು. ನಾನು ನಿನ್ನ ಪರಂಪರೆ ತಿರಸ್ಕರಿಸಿ ನಡೆದೆ. ಸಾಧುಗಳ ಮಾತನ್ನು ಹಳೆಯ ಮೂಢನಂಬಿಕೆಯೆಂದೆ. ನನ್ನ ಕಾರಣದಿಂದ ಎಲ್ಲ ಕಳೆದುಹೋಯಿತು. ಕೃಪೆಯಿಂದ ನನ್ನಿಂದಾದ ತಪ್ಪುಗಳ ಹೇಳಿ ಆಶೀರ್ವದಿಸು. ಲಕ್ಷ್ಮೀದೇವಿ ಮಧುರವಾಣಿಯಿಂದ ಆದರೆ ಗಂಭೀರ ಸ್ವರದಿಂದ ಹೇಳಿದಳು, ಮಗಳೇ ಕೇಳು. ಯಾವಾಗ ಹೆಣ್ಣುಮಕ್ಕಳು ಈ ತಪ್ಪು ಮಾಡುತ್ತಾರೋ ಆಗ ನಾನು ಆ ಮನೆಯಿಂದ ಹೊರಟು ಹೋಗುತ್ತೇನೆ. ಮೊದಲ ತಪ್ಪು, ಯಾವ ಸ್ತ್ರೀ ಪೊರಕೆಗೆ ಕಾಲು ತಗುಲಿಸುವಳೋ ಆಕೆ ನನ್ನ ಅಪಮಾನ ಮಾಡಿದಂತೆ. ಕಾರಣ, ಪೊರಕೆ ಸ್ವಚ್ಛತೆ ಮತ್ತು ಸಮೃದ್ಧಿಯ ಪ್ರತೀಕವಾಗಿದೆ. ಅದಕ್ಕೆ ಕಾಲು ಸೋಕಬಾರದು. ಹಾಗೆ ಮಾಡಿದರೆ ನಾನು ಮನೆ ಬಿಟ್ಟು ಹೋಗುತ್ತೇನೆ. 2ನೆಯದಾಗಿ, ಮುಸುರೆ ಪಾತ್ರೆಯನ್ನು ತೊಳೆಯದೆ ಒಲೆಯ ಮೇಲಿಟ್ಟಾಗ ಅನ್ನಪೂರ್ಣೇಶ್ವರಿ ಸಿಟ್ಟಾಗುತ್ತಾಳೆ. ಅಪವಿತ್ರತೆ ಇದ್ದ ಕಡೆ ನಾನು ಪ್ರವೇಶ ಮಾಡುವುದಿಲ್ಲ. 3ನೆಯದಾಗಿ, ಹೊಸ್ತಿಲ ಮೇಲೆ ಕುಳಿತು ತಿನ್ನಬಾರದು. ಹಾಗೆ ತಿಂಡಿ ಊಟ ಮಾಡಿದರೆ ನಾನು ನಿಲ್ಲುವುದಿಲ್ಲ. ಆ ಸ್ಥಾನ ಸ್ವಾಗತ ಮತ್ತು ಆಶೀರ್ವಾದದ ಸ್ಥಾನವಾಗಿರುತ್ತದೆ. ಅದು ಅಪವಿತ್ರವಾದರೆ ನಾನು ಹೊರಟ ಹೋಗುತ್ತೇನೆ. 4ನೆಯ ತಪ್ಪು, ಯಾವಾಗ ಸಂಧ್ಯಾಕಾಲದಲ್ಲಿ ಕಸ ಗುಡಿಸುತ್ತಾರೋ ಆಗ ನಾನು ಮರಳಿ ಹೋಗಿ ಬಿಡುತ್ತೇನೆ. ಏಕೆಂದರೆ ಒಳಗೆ ಬರುತ್ತಿದ್ದ ನನ್ನನ್ನು ಹೊರಹಾಕುತ್ತಾರೆ. 5ನೆಯ ತಪ್ಪು, ಯಾವಾಗ ಹೆಣ್ಣುಮಕ್ಕಳು ಬೆಳಗ್ಗೆ ಬಹಳ ಹೊತ್ತು ಆಲಸ್ಯದಿಂದ ಮಲಗುತ್ತಾರೋ ಅಲ್ಲಿ ನಾನಿರುವುದಿಲ್ಲ. ಸೂರ್ಯ ಹುಟ್ಟಿದ ಮೇಲೂ ಬಾಗಿಲು ತೆರೆಯದ ಆಲಸ್ಯದ ಕಾರಣ ಸೂರ್ಯನ ಕಿರಣಗಳು ಮನೆಯ ಒಳ ಬರುವುದಿಲ್ಲ. ಅದರಿಂದ ಮನೆಯ ಕಳೆ ಕುಂದುತ್ತದೆ. ಇಂತಹ ಮನೆಗಳಲ್ಲಿ ನಾನಿರುವುದಿಲ್ಲ. 6ನೆಯ ತಪ್ಪು, ಮನೆಯ ಅಂಗಳ ಸ್ವಚ್ಛವಾಗಿರಬೇಕು. ಅದು ಸ್ವಚ್ಛವಾಗಿರದಿದ್ದರೆ ಅಲ್ಲಿ ನಕಾರಾತ್ಮಕ ಶಕ್ತಿ ತುಂಬುತ್ತದೆ. ನಾನು ಅಲ್ಲಿಂದ ಹೋಗಿ ಬಿಡುತ್ತೇನೆ. 7ನೆಯ ತಪ್ಪು, ಮುಸುರೆ ಪಾತ್ರೆಗಳು ಅಡುಗೆ ಮನೆಯಲ್ಲಿ ರಾತ್ರಿಯೆಲ್ಲ ಇದ್ದರೆ ಅದು ಕತ್ತಲೆ, ಋಣಾತ್ಮಕ ಶಕ್ತಿಯನ್ನು ಕರೆಯುತ್ತದೆ. ಅಡುಗೆ ಮನೆಯ ಪಾವಿತ್ರ್ಯ ಹೋಗುತ್ತದೆ. ನಾನು ಅಂತಹ ಮನೆಯಲ್ಲಿ ಇರಲಾರೆ. 8ನೆಯ ತಪ್ಪು, ಯಾವಾಗ ಯಾರಾದರ ಎದುರು ಕಾಲಿನಿಂದ ಬಾಗಿಲನ್ನು ತಳ್ಳಿದರೆ ಆ ಮನೆಯ ಗೌರವಕ್ಕೆ ಚ್ಯುತಿ ತಂದಂತೆ. ಅಲ್ಲಿ ನಾನಿರುವುದಿಲ್ಲ. 9ನೆಯ ತಪ್ಪು, ಯಾವಾಗ ಮನೆಯಲ್ಲಿ ಜಗಳ ಮತ್ತು ಕಠೋರತೆ ಇರುತ್ತದೆ ನನ್ನ ಶಾಂತ ಸ್ವರೂಪ ಅಲ್ಲಿ ನಿಲ್ಲಲಾರದು. 10ನೆಯದಾಗಿ, ಯಾವಾಗ ಸ್ತ್ರೀ ತಮ್ಮ ಪೂಜೆ, ಸಂಯಮ, ಸ್ವಚ್ಛತೆ, ಪರಂಪರೆಯ ಹಗುರವಾಗಿ ತೆಗೆದುಕೊಳ್ಳುತ್ತಾರೆ ಆಕೆ ಸ್ವಯಂ ತನ್ನ ಕೈಯಿಂದ ಸುಖ ಸಮಾಧಾನದ ಬಾಗಿಲು ಹಾಕುತ್ತಾಳೆ. ಅಲ್ಲಿ ನನ್ನ ವಾಸ್ತವ್ಯ ಇರಲಾರದು. ಯಾವಾಗಲೂ ನೆನಪಿಡು ಮಗಳೇ, ನಾನು ಎಲ್ಲಿ ಸ್ವಚ್ಛತೆ, ಶ್ರದ್ಧೆ ಹಾಗೂ ಶುದ್ಧ ಮನವಿರುತ್ತದೆಯೋ ಅಲ್ಲಿ ನಿಲ್ಲುತ್ತೇನೆ. ಇದು ಕೇವಲ ರೀತಿ, ಪರಂಪರೆಯಲ್ಲ, ಜೀವನದ ಸಂತುಲನವಾಗಿದೆ. ರಮಾಳ ಕಣ್ಣುಗಳಲ್ಲಿ ನೀರು ಹರಿಯುತ್ತಿತ್ತು. ಆಕೆ ಎಂದಳು, ತಾಯಿ, ಈಗ ನನಗೆ ತಿಳಿಯಿತು. ಮನೆಯ ಕಳೆ ಅಲಂಕಾರಿಕ ವಸ್ತುಗಳಿಂದ ಅಲ್ಲ, ಆದರ ಮತ್ತು ಪಾವಿತ್ರ್ಯತೆಯಿಂದ ಬರುತ್ತದೆ. ಲಕ್ಷ್ಮೀದೇವಿ, ನೀನು ತಪ್ಪನ್ನು ಒಪ್ಪಿಕೊಂಡಿದ್ದೀಯಾ? ನಿನ್ನ ಮನೆ ಸಂಪದ್ಭರಿತವಾಗುತ್ತದೆ. ನೀನೀಗ ಮರಳಿ ಹೋಗು. ನೀನು ಹೋದ ಕೂಡಲೇ ನಿನ್ನ ಜೊತೆ ನನ್ನ ಆಶೀರ್ವಾದವೂ ಬರುತ್ತದೆ. ಇಷ್ಟು ಹೇಳಿ ಮಾಯವಾದಳು. ರಮಾ, ತಾಯಿ, ನಾನು ನಿನ್ನ ಎಲ್ಲ ಮಾತುಗಳನ್ನು ನಡೆಸುತ್ತೇನೆ. ಈ ಜನ್ಮದಲ್ಲಿ ಮತ್ತೆ ಇಂತಹ ತಪ್ಪು ಮಾಡುವುದಿಲ್ಲ. ರಮಾಳ ಮುಖದಲ್ಲಿ ಈಗ ನಗು ತುಂಬಿತ್ತು. ರಮಾ ತನ್ನ ಮನೆಯತ್ತ ನಡೆಯತೊಡಗಿದಳು.
ಆಕೆ ಹೊಸ್ತಿಲ ದಾಟಿ ಒಳ ಹೋದ ಕೂಡಲೇ ಗೌರಿ ರಮಾ ಬಂದೇಮ್ಮ ಎಂದು ಪ್ರೀತಿಯಿಂದ ಅಪ್ಪಿಕೊಂಡಳು. ರಮಾ, ಅಮ್ಮ, ನನಗೀಗ ಎಲ್ಲ ತಿಳಿದಿದೆ. ಯಾವ ಮನೆಯಲ್ಲಿ ಸ್ವಚ್ಛತೆ, ಪೂಜೆ ಹಾಗೂ ಶ್ರದ್ಧೆ ಇರುವುದೋ ಅಲ್ಲಿ ಲಕ್ಷ್ಮೀದೇವಿ ನೆಲೆಸುವಳು. ನಾನೆಲ್ಲ ಸರಿ ಮಾಡುತ್ತೇನೆ. ಮನೆಯಲ್ಲಿ ಈಗ ಮತ್ತೆ ಮೊದಲಿನ ಕಳೆ ಬಂದಿತು. ವೆಂಕಟರಮಣನ ವ್ಯವಹಾರ ಸರಿಯಾಯಿತು. ಜನ ಮತ್ತೆ ವೆಂಕಟರಮಣನ ಮನೆಯಲ್ಲಿ ಲಕ್ಷ್ಮೀದೇವಿ ನೆಲೆ ನಿಂತಳು ನೆನ್ನತೊಡಗಿದಳು. ಗೆಳೆಯರೇ ನೆನಪಿಡಿ, ಎಲ್ಲಿ ಹೆಣ್ಣು ಮನೆ ಮಕ್ಕಳೂ ಕಸ ತೆಗೆಯುವುದಿಲ್ಲ, ಬಹಳ ಹೊತ್ತು ಮಲಗುತ್ತಾರೆ, ಅಡುಗೆ ಮನೆಯ ಸ್ವಚ್ಛ ಇರಿಸುವುದಿಲ್ಲ, ಮುಸುರೆ ಪಾತ್ರೆಗಳ ತೆಗೆಯುವುದಿಲ್ಲ, ಅಂಗಳ ಗುಡಿಸಿ ರಂಗವಲ್ಲಿ ಹಾಕಿ ತುಳಸಿಯ ಮುಂದೆ ದೀಪ ಹಚ್ಚುವುದಿಲ್ಲ, ಸಾಯಂಕಾಲ ಸೂರ್ಯಾಸ್ತದ ಸಮಯದಲ್ಲಿ ಕಸಗುಡಿಸುತ್ತಾರೆ, ಹೊಸ್ತಿಲ ಮೇಲೆ ಕೂಡುತ್ತಾರೆ, ಅಂತಹ ಮನೆಗಳಲ್ಲಿ ಲಕ್ಷ್ಮೀದೇವಿ ಪ್ರವೇಶ ಮಾಡುವುದಿಲ್ಲ. ಅಂತಹ ಮನೆಗಳಲ್ಲಿ ಸುಖ ಸಂತೋಷ ಇರುವುದಿಲ್ಲ, ದುಃಖ ದಾರಿದ್ರ್ಯ ನೆಲೆಗೊಳ್ಳುತ್ತವೆ. ಎಲ್ಲಿ ಸ್ವಚ್ಛತೆ, ಶ್ರದ್ಧೆ, ಪರಂಪರೆ ಇದೆಯೋ ಅಲ್ಲಿ ದೇವಿ ಸ್ಥಿರವಾಗಿ ನಿಲ್ಲುತ್ತಾಳೆ. ನಿಮ್ಮ ಮನೆಗಳಲ್ಲಿ ಲಕ್ಷ್ಮೀದೇವಿ ಸದಾ ವಾಸ ಮಾಡಬೇಕೆಂದರೆ ಈ ನಿಯಮಗಳನ್ನು ತಪ್ಪದೇ ಪಾಲಿಸಿ.